Myself is Pooja Bagle. My combination is chemistry and zoology. My seminar topic is rotational spectroscopy, rotational of molecules, diatomic rigid rotator, and selection rule. It is the study of transition between quantized rotational energy levels of molecules. When a molecule rotator, it has a rotational energy. These energy levels are not continuous and but discrete or quantized. The rotational molecules is depend upon the energy levels molecules. It is a energy levels are not continuous but discrete ಮಾಡುತ್ತೆ. ಇದು ಕಂಟಿನ್ಯೂಸ್ ಆಗಿರಲ್ಲ, ಇದು ಡಿಸ್ಕ್ರೇಟ್ ಮಾಡುತ್ತೆ ಅವರು ಕ್ವಾಂಟೈಸ್ಡ್ ಮಾಡುತ್ತೆ. ವೆನ್ ಅ ಮಾಲಿಕ್ಯೂಲ್ ಅಬ್ಸಾರ್ಬ್ ಮೈಕ್ರೋವೇವ್, ಇದು ಯಾವುದಂದ್ರೆ ರೊಟೇಷನಲ್ ಮಾಲಿಕ್ಯೂಲ್ಸ್ ಮೈಕ್ರೋವೇವ್ ಮಾಲಿಕ್ಯೂಲ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ರಿಜಿಡ್ ರೊಟೇಟರ್ ಮಾಡೆಲ್. To understand the rotational spectra, we approximately a molecule has a rigid rotator. ಯಾವುದಂದ್ರೆ ರಿಜಿಡ್ ರೊಟೇಟರ್ ಮಾಡೆಲ್ ಅಂಡರ್ಸ್ಟ್ಯಾಂಡ್ ದ ರೊಟೇಷನಲ್ ಸ್ಪೆಕ್ಟ್ರನ್ನು ಮಾಡೆಲ್ ಆಗಿ ಅಬ್ಸರ್ವ್ ಮಾಡುತ್ತೆ. ಫಾರ್ ಅ ಡೈಅಟಮಿಕ್ ಮಾಲಿಕ್ಯೂಲ್ ರೊಟೇಷನಲ್ ಎನರ್ಜಿ ಲೆವೆಲ್ಸ್ ಆರ್ ಯಾವುದು ಫಾರ್ಮುಲಾನ ಇನ್ಕ್ಲೂಡ್ ಮಾಡುತ್ತಪ್ಪ ಅಂದ್ರೆ ಈಸಿ ಈಸ್ ಈಕ್ವಲ್ ಟು h² ಡಿವೈಡೆಡ್ ಬೈ 8π² j ಪ್ಲಸ್ j bracket j plus 1, where j is the rotational quantum number, I is the moment of inertia, h is the Planck's constant. Rotational of molecules. Molecules are not stationary. They have a rotate about a 3 axis. Rotational it is not a stationary, but ಇದು 3 axis ಅಲ್ಲಿ rotate ಆಗುತ್ತೆ. This rotational gives rise to rotational energy which is quantized. Many molecules can only occupy specific rotational energy level. rotational molecules rotate ಆಗುವಾಗ ಎನರ್ಜಿ ಲೆವೆಲ್ನ ಅದಷ್ಟೇ ಆಕ್ಯುಪೈ ಮಾಡುತ್ತೆ. ಟೈಪ್ಸ್ ಆಫ್ ಮಾಲಿಕ್ಯುಲರ್ ರೊಟೇಟರ್. ಲೀನಿಯರ್ ಮಾಲಿಕ್ಯೂಲ್ಸ್ ಮತ್ತು ನಾನ್ ಲೀನಿಯರ್ ಮಾಲಿಕ್ಯೂಲ್ಸ್ rotational spectroscopy. ಲೀನಿಯರ್ ಮಾಲಿಕ್ಯೂಲ್ಸ್ ಅಂದರೆ ಟ್ರೀಟೆಡ್ ಆಸ್ ಅ ರಿಜಿಡ್ ರೊಟೇಟರ್ with 2 rotational degrees of freedom. ಲೀನಿಯರ್ ಮಾಲಿಕ್ಯೂಲ್ಸ್ ರೊಟೇಟ್ ಆಗುವಾಗ 2 rotational degrees ಆಫ್ ಫ್ರೀಡಮನ್ನು ಅಷ್ಟೇ ರಿಜಿಡ್ ಆಗಿ ಆಕ್ಯುಪೈ ಮಾಡುತ್ತೆ. ನಾನ್ ಲೀನಿಯರ್ ಮಾಲಿಕ್ಯೂಲ್ಸ್ ಅಂದರೆ ನಾನ್ ಲೀನಿಯರ್ ಮಾಲಿಕ್ಯೂಲಲ್ಲಿ ಸಿಮೆಟ್ರಿಕ್ ಮತ್ತು ಅಸಿಮೆಟ್ರಿಕ್ ಬರುತ್ತೆ. ಸಿಮೆಟ್ರಿಕ್ ಮೀನ್ಸ್ 2 ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಈಕ್ವಲ್ ಆಗಿರುತ್ತೆ. ಮೂಮೆಂಟ್ ಆಫ್ ಇನರ್ಷಿಯಾ ಯಾವುದು ಸಿಮೆಟ್ರಿಕಲ್ಲಿ ಈಕ್ವಲ್ ಆಗಿರುತ್ತೆ. ಅಸಿಮೆಟ್ರಿಕಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಅನ್ಇಕ್ವಲ್ ಆಗಿರುತ್ತೆ. ಮತ್ತು ಮೂರನೇದು ಯಾವುದಂದ್ರೆ ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ. ರೊಟೇಷನಲ್ ಟ್ರಾನ್ಸಿಷನ್ ಅಕರ್ಸ್ ವೆನ್ ಅ ಮಾಲಿಕ್ಯೂಲ್ಸ್ ವಿತ್ ಅ ಡೈಪೋಲ್ ಮೂಮೆಂಟ್ interact with the electromagnetic radiation. ಇದು ಡೈಪೋಲ್ ಮೂಮೆಂಟ್ ಮೀನ್ಸ್ ಮಾಸ್ ಆಫ್ ಮೂಮೆಂಟಮ್. ಇದು ಯಾವುದಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಇರುತ್ತೆ. ಅಪ್ಲಿಕೇಶನ್ಸ್ ಆಫ್ ರೊಟೇಷನಲ್ ಆಫ್ ಮಾಲಿಕ್ಯೂಲ್ಸ್. ಡಿಟರ್ಮಿನಿಂಗ್ ಬಾಂಡ್ ಆ್ಯಂಗಲ್ಸ್ ವಿತ್ ಅ ಹೈ ಪ್ರಿಸಿಷನ್, ಸ್ಟಡಿಂಗ್ ಇಂಟ್ರಾಸ್ಟೆಕ್ಯುಲರ್ ಮಾಲಿಕ್ಯೂಲ್ಸ್, ಅಂಡರ್ಸ್ಟ್ಯಾಂಡಿಂಗ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಆ್ಯಂಡ್ ಡೈನಾಮಿಕ್ಸ್. provides information about bond length, molecular geometry, moment of inertia. ಯಾವುದ್ಯಾವುದರಲ್ಲಿ ಇರುತ್ತಪ್ಪ ಅಂದ್ರೆ ಬಾಂಡ್ ಲೆಂತ್ ಮತ್ತು ಮಾಲಿಕ್ಯೂಲ್ಸ್ ಆಫ್ ಜಿಯೋಮೆಟ್ರಿ, ಮೂಮೆಂಟ್ ಆಫ್ ಇನರ್ಷಿಯಾ, ಈ ಮೂರರಲ್ಲಿ ಪ್ರೊವೈಡ್ಸ್ ಮಾಡುತ್ತೆ. ಯಾವುದಂದ್ರೆ ರೊಟೇಷನಲ್ ಮಾಲಿಕ್ಯೂಲ್ಸ್. ಡೈಅಟಮಿಕ್ ರಿಜಿಡ್ ರೊಟೇಟರ್ ಅಂದರೆ diatomic rigid rotator is a simple model used to describe the rotational of diatomic molecules. ಬೇಸಿಕ್ ಐಡಿಯಾ ಮೂಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ. ಬೇಸಿಕ್ ಐಡಿಯಾ ಅಂದರೆ ದ ಬಾಂಡ್ ಲೆಂತ್ ಈಸ್ ಕಾನ್ಸ್ಟಂಟ್, ದ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಫಿಕ್ಸ್ಡ್. ಬಾಂಡ್ ಲೆಂತ್ ಬೇಸಿಕ್ ಐಡಿಯಾದಲ್ಲಿ ಕಾನ್ಸ್ಟಂಟ್ ಆಗಿರುತ್ತೆ, ದ ಮೂಮೆಂಟ್ ಆಫ್ ಇನರ್ಷಿಯಾ ಐ ಈಸ್ ಫಿಕ್ಸ್ ಆಗಿರುತ್ತೆ. ನಾಟ್ ಅ ವೇರಿಯೇಷನ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ ಐ ಈಸ್ ಈಕ್ವಲ್ಸ್ ಟು ಫಾರ್ ಡೈಅಟಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಬರುತ್ತೆ. ಯಾವುದು ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾದ ಫಾರ್ಮುಲಾ ಏನಂದ್ರೆ ಐ ಈಸ್ ಈಕ್ವಲ್ ಟು μr². ಹೌದಾ. ಆರ್ ಮೀನ್ಸ್ ಬಾಂಡ್ ಲೆಂತ್. ಹೌದಾ, ಬಾಂಡ್ ಲೆಂತ್. ಮ್ಯೂ ಈಸ್ ಈಕ್ವಲ್ಸ್ ಟು ರಿಡ್ಯೂಸ್ಡ್ ಮಾಸದ್ದು ನಮ್ಮದು ಫಾರ್ಮುಲಾ ಏನಪ್ಪ ಅಂದ್ರೆ ಗೊತ್ತೈತಿ, m1 × m2 ಡಿವೈಡೆಡ್ ಬೈ m1 + m2. ಇದು ನಾವು ಫೈನಲಿ 5th ಸೆಮ್ಮಲ್ಲಿನ ಕಲ್ತೀವಿ. A diatomic rigid rotator is the fundamental physical model for a rotational diatomic molecules.
ಸೆಲೆಕ್ಷನ್ ರೂಲ್ಗೆ ಬರುತ್ತೆ. ಸೆಲೆಕ್ಷನ್ ರೂಲ್ ಏನು ಹೇಳುತ್ತಪ್ಪ ಅಂದ್ರೆ ಅ ಪರ್ಮನೆಂಟ್ ಡೈಪೋಲ್ ರಿಕ್ವೈರ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಯಾವುದಂದ್ರೆ ಸೆಲೆಕ್ಷನ್ ರೂಲಲ್ಲಿ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ರಿಕ್ವೈರ್ಮೆಂಟ್ ಏನು ಮಾಡ್ತಾ ಅಂದ್ರೆ ಮಾಲಿಕ್ಯೂಲ್ಸ್ ಮೋಸ್ಟ್ ಹ್ಯಾವ್ ಅ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಪರ್ಮನೆಂಟ್ ಇಲ್ಲಿ ನಮಗೆ ಹೇಳಿಬಿಡುತ್ತೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟನ್ನು ಇದು ಹೊಂದಿರುತ್ತೆ ಯಾವುದು ರೊಟೇಷನಲ್ ಸ್ಪೆಕ್ಟ್ರಮ್ ಸೆಲೆಕ್ಷನ್ ರೂಲಲ್ಲಿ. ಅಲೋಡ್ HCl NH3 H2O CH3 Cl ಇದರಲ್ಲಿ ಅಲೋಡ್ ಮಾಡುತ್ತೆ ಯಾವುದಂದ್ರೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ನಾಟ್ ಅಲೋಡ್ ಬೈ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ H2N2O2 Cl2 is not a permanent dipole ಹೊಂದಿರುತ್ತೆ. ರೀಸನ್ಸ್ ವಿತೌಟ್ ಅ ಡೈಪೋಲ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ರಿಯಾಕ್ಷನ್ ಕೆನ್ ನಾಟ್ ಇಂಟ್ರಾಕ್ಟೆಡ್ ವಿತ್ ದ ಮಾಲಿಕ್ಯೂಲ್ಸ್ ಆಫ್ ಚೇಂಜ್ ದ ರೊಟೇಷನಲ್ ಆ್ಯಂಗ್ಯುಲರ್ ಮೂಮೆಂಟ್. ಇದರಲ್ಲಿ ಏನು ಚೇಂಜ್ ಹಾಕ್ಕೊಂತ ಬರುತ್ತಪ್ಪ ಅಂದ್ರೆ ರೊಟೇಷನಲ್ ಆ್ಯಂಗ್ಯುಲರ್ ಮೂಮೆಂಟ್ ಅಂತ ಚೇಂಜ್ ಹಾಕ್ಕೊಂತ ಬರುತ್ತೆ. ಮತ್ತು ನಮ್ಮ ಸೆಕೆಂಡ್ ಒನ್ ಏನು ಗೊತ್ತಾಗುತ್ತಪ್ಪ ಅಂದ್ರೆ ರೊಟೇಷನಲ್ ಕ್ವಾಂಟಮ್ ನಂಬರ್ ರೂಲ್. ಈಗ ಸೆಲೆಕ್ಷನ್ ರೂಲ್ ಆಯಿತು, ಸೆಕೆಂಡ್ ಒನ್ ಈಸ್ ದ ರೊಟೇಷನಲ್ ಕ್ವಾಂಟಮ್ number rule. For a rigid rotator delta G plus or minus 1 absorption 1 emission minus 1 ಅಬ್ಸಾರ್ಪ್ಷನ್ +1 ಆದರೆ ಎಮಿಷನ್ ನಮ್ಗೆ ಎಷ್ಟು ಆಗಿರುತ್ತೆ -1 ಆಗಿರುತ್ತೆ. ಟ್ರಾನ್ಸಿಷನ್ ಲೈಕ್ ದಿಸ್ ಡೆಲ್ಟಾ ಜೆ =0 ಆಗಿರ್ಬೋದು ಅಥವಾ 0ಕ್ಕಿಂತ ಕಡಿಮೆನೂ ಆಗಿರ್ಬೋದು ಹೆಚ್ಚಿನೂ ಆಗಿರ್ಬೋದು ಫಾರ್ಬಿಡನ್ನಲ್ಲಿ ಇರುತ್ತೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ರೂಲ್ ನಾನ್ ಲೀನಿಯರ್ ಮಾಲಿಕ್ಯೂಲ್ಸ್ ಡೆಲ್ಟಾ ಎಮ್ -J =0 + or -1 but this usually relevant only under external magnetic field. ಇದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನು ರೂಲನ್ನು ಅಪ್ಲೈ ಮಾಡುತ್ತೆ ಯಾವುದಂದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ರೂಲ್. Conclusion of rotational spectroscopy. Rotational spectroscopy is the powerful technique. Rotational spectroscopy is the most of the powerful technique. ಇದು ಯಾವ ವೇವನ್ನು ಆಕ್ಯುಪೈ ಮಾಡ್ತಪ್ಪ ಅಂದ್ರೆ ಮೈಕ್ರೋವೇವನ್ನು ಆಕ್ಯುಪೈ ಮಾಡ್ತಾ. ಯೂಸ್ ಟು ಸ್ಟಡಿ ದಿ ರೊಟೇಷನಲ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್ ಬೈ ಅಬ್ಸರ್ವಿಂಗ್ ಟ್ರಾನ್ಸಿಷನ್ ಬಿಟ್ವೀನ್ ಕ್ವಾಂಟೈಸ್ಡ್ ರೊಟೇಷನಲ್ ಎನರ್ಜಿ ಲೆವೆಲ್ಸ್. ಇದು ಏನು ಮಾಡ್ತಪ್ಪ ಎನರ್ಜಿ ಲೆವೆಲ್ಸ್ ಯಾವುದು ರೊಟೇಷನಲ್ ಎನರ್ಜಿ ಲೆವೆಲ್ಸನ್ನು ಹೈಯರ್ ಆಗಿ ಆಕ್ಯುಪೈ ಮಾಡ್ಕೊತ ಬರುತ್ತೆ. ಓನ್ಲಿ ಮಾಲಿಕ್ಯೂಲ್ಸ್ ಪಾಸಸ್ a permanent dipole moment show pure rotation spectra. The allowed transition follow the selection rule. ಇದರಲ್ಲಿ ಸೆಲೆಕ್ಷನ್ ರೂಲ್ ಮತ್ತು ರೊಟೇಷನ್ ಕ್ವಾಂಟಮ್ ನಂಬರ್ ರೂಲ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ರೂಲನ್ನು ಇದು ಹೊಂದಿರುತ್ತೆ ಯಾವುದು ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ. From the rotational spectra, important molecules properties such as the bond length, moment of inertia and molecules of geometry ಕ್ಯಾನ್ ಬಿ ಡಿಟರ್ಮೈನ್ ವಿತ್ ಅ ಹೈ ಅಕ್ಯುರೇಸಿ. ಯಾವುದಂದ್ರೆ ರೊಟೇಷನಲ್ ಸ್ಪೆಕ್ಟ್ರಮ್ನಲ್ಲಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರಾಪರ್ಟಿ ಏನಪ್ಪ ಅಂದ್ರೆ ಬಾಂಡ್ ಲೆಂತ್ ಮೂಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಮಾಲಿಕ್ಯೂಲ್ಸ್ ಜಾಮೆಟ್ರಿ ಡಿಟರ್ಮೈನ್ ದ ವಿತ್ ಅ ಹೈ ಅಕ್ಯುರೇಸಿಯನ್ನು ಹೊಂದಿರುತ್ತೆ. ಥ್ಯಾಂಕ್ ಯು.